ಎಲ್ರಿಗೂ ನಮಸ್ಕಾರ. ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾಯಣ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ನಮಿತ್ ಮಲ್ಹೋತ್ರಾ ಅವರ ನಿರ್ಮಾಣದಲ್ಲಿ ದಂಗಲ್ನಂತಹ ಅದ್ಭುತ ಸಿನಿಮಾ ಕೊಟ್ಟಂತಹ ನಿತೀಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಈ ರಾಮಾಯಣ ಚಿತ್ರ ಮೂಡಿಬಂದಿದೆ. ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಭಾರತೀಯನಿಗೂ ಮೈಯೆಲ್ಲ ರೋಮಾಂಚನಗೊಳ್ಳುವಂತಹ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ನಲ್ಲಿ ಕೇವಲ ಗ್ರಾಫಿಕ್ಸ್ ಅಥವಾ ಬಜೆಟ್ ಅಷ್ಟೇ ಅಲ್ಲ, ನಮ್ಮ ಕನ್ನಡದ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಬ್ಬರ ಇಡೀ ಜಗತ್ತನ್ನೇ ತಿರುಗಿ ನೋಡೋ ಹಾಗೆ ಮಾಡಿದೆ. ಟ್ರೈಲರ್ನ ಮೊದಲ ಸೆಕೆಂಡ್ನಿಂದ ಕೊನೆಯವರೆಗೂ ಯಶ್ ಅವರ ಆಟಿಟ್ಯೂಡ್, ಧ್ವನಿ ಮತ್ತು ಆ ಮಾಸ್ ಎಂಟ್ರಿ ಎಲ್ಲರನ್ನ ಬೆರಗುಗೊಳಿಸಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಮಾಯಣ ಚಿತ್ರದ ಟ್ರೈಲರ್ನ ಪ್ರತಿಯೊಂದು ಅಂಶವನ್ನು, ಅಂದರೆ ನಟನೆ, ನಿರ್ದೇಶನ, ಮ್ಯೂಸಿಕ್, VFX ಹಾಗೂ ಟ್ರೈಲರ್ನಲ್ಲಿ ನಮಗೆ ಕಂಡುಬಂದಂತಹ ವಿಷಯಗಳ ಕುರಿತು ಕಂಪ್ಲೀಟಾಗಿ ಡೀಟೇಲ್ ಆಗಿ ವಿಮರ್ಶೆಯನ್ನು ಮಾಡೋಣ. ಮೊದಲನೇದಾಗಿ, ಇಡೀ ಟ್ರೈಲರ್ನ ಜೀವಾಳ, ಅದರ ನೈಜ ಶಕ್ತಿ ಮತ್ತು ಹೈಲೈಟ್ ಅಂದರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣನ ಪಾತ್ರ. ಟ್ರೈಲರ್ ಶುರುವಾದ ಕೆಲವೇ ಕ್ಷಣಗಳಲ್ಲಿ ಯಶ್ ತೆರೆ ಮೇಲೆ ಎಂಟ್ರಿ ಕೊಡ್ತಾರೆ. ಬೃಹತ್ ಅರಮನೆಯ ಆ ಭಾರವಾದ ಬಾಗಿಲುಗಳನ್ನು ಮೆಟ್ಟಿ ಒಡೆದುಕೊಂಡು ಒಳಗೆ ಬರೋ ಆ ಸೀನ್ ಇದೆಯಲ್ಲ, ಅಬ್ಬಾ, ಥಿಯೇಟರ್ನಲ್ಲಿದ್ದರೆ ಸಿಟಿ ಚಪ್ಪಾಳೆಯ ಮಳೆ ಹರಿತಾ ಇತ್ತು. ಅಷ್ಟು ಪವರ್ಫುಲ್ ಆಗಿದೆ ಆ ಎಂಟ್ರಿ. ರಾಜ ಅಂತ ಯಶ್ ತಮ್ಮ ಗಂಭೀರವಾದ ದಟ್ಟವಾದ ಕಂಠದಲ್ಲಿ ಗರ್ಜಿಸೋ ಆ ಧ್ವನಿ ಕೇಳಿದ್ರೆ ಎಂಥವರಿಗೂ ಮೈ ನಡುಗಬೇಕು. ಕೇವಲ ಆ ಧ್ವನಿ ಅಷ್ಟೇ ಅಲ್ಲ, ಅವರ ಕಣ್ಣುಗಳಲ್ಲಿ ಕಾಣುವಂತಹ ಆ ಕ್ರೋಧ, ಆ ಅಹಂಕಾರ ಮತ್ತು ಅಸುರ ಚಕ್ರವರ್ತಿಯ ಗಾಂಭೀರ್ಯ ಪ್ರತಿಯೊಂದು ಫ್ರೇಮ್ನಲ್ಲೂ ಎದ್ದು ಕಾಣುತ್ತೆ. ದೇವಲೋಕ, ಭೂಲೋಕ, ಪಾತಾಳ ಲೋಕ, ಮೂರು ಲೋಕದಲ್ಲೂ ಇನ್ಮುಂದೆ ನನ್ನದೇ ಸಾಮ್ರಾಜ್ಯ, ನನ್ನದೇ ಶಾಸನ ಅಂತ ಅವರು ಡೈಲಾಗ್ ಹೊಡೆಯುವಾಗ ಯಶ್ ಅವರ ಅಟಿಟ್ಯೂಡ್ ಮತ್ತು ಬಾಡಿ ಲ್ಯಾಂಗ್ವೇಜ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾವಣ ಅಂದರೆ ಕೇವಲ ಒಬ್ಬ ರಾಕ್ಷಸ ಅಥವಾ ಖಳನಟ ಅಲ್ಲ. ಆತ ಅಪ್ರತಿಮ ಶಿವಭಕ್ತ, ಚತುರ್ವೇದ ಪಂಡಿತ ಹಾಗೂ ತ್ರಿಲೋಕ ವಿಜಯಿ. ಆ ಪಾತ್ರಕ್ಕಿರೋ ರಾಜಸಿಕ ಗಾಂಭೀರ್ಯ ಮತ್ತು ರೌದ್ರಾವತಾರ ಎರಡನ್ನೂ ಯಶ್ ತಮ್ಮ ಅಭಿನಯದ ಮೂಲಕ ಅತ್ಯಂತ ಪರಿಪೂರ್ಣವಾಗಿ ಪರದೆಯ ಮೇಲೆ ತಂದಿದ್ದಾರೆ. ರಾವಣ ರಾಜ್ಯ ಅಂತ ಅವರು ಕೈಗಳನ್ನು ಎತ್ತಿ ಚೀರಿದಾಗ ಆ ಪಾತ್ರದ ಪವರ್ ಎಂಥದ್ದು ಎಂಬುದು ಸ್ಪಷ್ಟ ಆಗತ್ತೆ. ನಿಜ ಹೇಳಬೇಕು ಅಂದರೆ ಈ ಟ್ರೈಲರ್ ನೋಡಿದಾಗ ಇದು ರಾಮಾಯಣ ಅನ್ನೋದಕ್ಕಿಂತ ಹೆಚ್ಚಾಗಿ ರಾವಣನ ಸಾಮ್ರಾಜ್ಯದ, ರಾವಣನ ಶಕ್ತಿಯ ಕಥೆ ಏನೋ ಅನ್ನೋ ಹಾಗೆ ಆ ರೇಂಜ್ಗೆ ಯಶ್ ಅವರು ಕಂಪ್ಲೀಟಾಗಿ ಇಡೀ ಟ್ರೈಲರನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಅವರ ಈ ಅಬ್ಬರ ಕನ್ನಡಿಗರಿಗೆ ಮಾತ್ರವಲ್ಲ, ಇಡೀ ಜಾಗತಿಕ ಮಟ್ಟದ ಪ್ರೇಕ್ಷಕರಿಗೆ ಕಣ್ಣವೇ ಮುಚ್ಚದಂತೆ ಮಾಡಿದೆ. ಇನ್ನು ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರು ಅಭಿನಯಿಸಿದ್ದಾರೆ. ಟ್ರೈಲರ್ನಲ್ಲಿ ರಣಬೀರ್ ಕಪೂರ್ ಅವರ ಎಂಟ್ರಿ ಕೂಡ ಸಾಕಷ್ಟು ಭಿನ್ನವಾಗಿ ಮೂಡಿಬಂದಿದೆ. ಕಣ್ಣಿಗೆ ಕೆಂಪು ಬಟ್ಟೆ ಕಟ್ಟಿಕೊಂಡು ವೇಗವಾಗಿ ಹೋಗ್ತಾ ಇರೋ ಕುದುರೆಯ ಮೇಲೆ ಕುಳಿತು ಆಕಾಶದಲ್ಲಿದ್ದ ಹಕ್ಕಿಗೆ ನಿಖರವಾಗಿ ಗುರಿ ಇಡೋ ಆ ಬಿಲ್ಲುಗಾರಿಕೆಯ ಸೀನ್ ನಿಜಕ್ಕೂ ಶ್ಲಾಘನೀಯ. ಶ್ರೀರಾಮನಿಗೆ ಇರಬೇಕಾದ ಆ ಸಾತ್ವಿಕ ಗುಣ, ತೇಜಸ್ಸು, ಮುಖದಲ್ಲಿರೋ ಪ್ರಶಾಂತತೆ ಮತ್ತು ಏಕಾಗ್ರತೆ ರಣಬೀರ್ ಅವರಲ್ಲಿ ಚೆನ್ನಾಗಿ ವ್ಯಕ್ತವಾಗಿದೆ. ತಂದೆಗೆ ಕೊಟ್ಟ ಮಾತನ್ನು ಈಡೇರಿಸುವುದು ನನ್ನ ಪ್ರಥಮ ಧರ್ಮ ಅಂತ ರಾಜಮನೆತನದ ಸಕಲ ಸುಖ ಭೋಗಗಳನ್ನು ತೊರೆದು 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಡೋ ದೃಶ್ಯದಲ್ಲಿ ಅವರ ಭಾವುಕ ಅಭಿನಯ ಮನಸ್ಸಿಗೆ ಮುಟ್ಟತ್ತೆ. ಹಾಗೆಯೇ 3 ಲೋಕಗಳ ಸಾಕ್ಷಿಯಾಗಿ ಧರ್ಮದ ರಕ್ಷಣೆಗಾಗಿ ರಾವಣನನ್ನು ವಧಿಸುತ್ತೇನೆ ಅಂತ ಸಂಕಲ್ಪ ಮಾಡೋ ಸೀನ್ನಲ್ಲಿ ರಾಮನ ಧರ್ಮಯುದ್ಧದ ಕಿಚ್ಚು ಗೋಚರಿಸುತ್ತೆ. ಮತ್ತೊಂದೆಡೆ ಸೀತಾದೇವಿಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಕಾಣಿಸ್ಕೊಂಡಿದ್ದಾರೆ. ಮಹಾಕಾವ್ಯ ರಾಮಾಯಣದಲ್ಲಿ ಸೀತೆಯ ಪಾತ್ರ ಅತ್ಯಂತ ಪವಿತ್ರವಾದದ್ದು ಮತ್ತು ಪ್ರಮುಖವಾದದ್ದು ಕೂಡ. ಈ ಪಾತ್ರಕ್ಕೆ ಸಾಯಿ ಪಲ್ಲವಿ ಅವರ ಆಯ್ಕೆ ಅತ್ಯಂತ ಸೂಕ್ತವಾಗಿದೆ ಅಂತ ಟ್ರೈಲರ್ ನೋಡಿದಾಗ ಅನಿಸುತ್ತೆ. ಯಾವುದೇ ಅತಿಯಾದ ಮೇಕಪ್ ಅಥವಾ ಆಡಂಬರ ಇಲ್ಲದೇ ಸರಳ ಉಡುಪಿನಲ್ಲಿ ದಿವ್ಯ ಕಾಂತಿಯೊಂದಿಗೆ ಸಾಯಿ ಪಲ್ಲವಿ ತೆರೆ ಮೇಲೆ ಬಂದಾಗ ಅವರ ಮುಖದಲ್ಲಿದ್ದ ಸಾತ್ವಿಕ ಭಾವನೆಗಳು ಪ್ರೇಕ್ಷಕರ ಮನಸ್ಸನ್ನು ನಿಜವಾಗೂ ಗೆಲ್ಲುತ್ತೆ. ಶ್ರೀರಾಮನ ಜೊತೆ ವನವಾಸಕ್ಕೆ ಬರೋದು ನನ್ನ ವಿಧಿ ಮಾತ್ರ ಅಲ್ಲ, ನನ್ನ ಧರ್ಮ ಮತ್ತು ಸಮ್ಮತಿ ಅಂತ ಕಣ್ಣೀರ ನಡುವೆಯೂ ಮುಗುಳ್ನಗುತ್ತಾ ಹೇಳೋ ಆ ಸಂಭಾಷಣೆ ಮತ್ತು ಸೀತೆಯ ನಿರ್ಧಾರವನ್ನು ಸಾಯಿ ಪಲ್ಲವಿ ತಮ್ಮ ಕಣ್ಣುಗಳ ಅಭಿನಯದ ಮೂಲಕವೇ ಅತ್ಯಂತ ನೈಜವಾಗಿ ವ್ಯಕ್ತಪಡಿಸಿದ್ದಾರೆ. ರಾಮ ಮತ್ತು ಸೀತೆಯ ನಡುವಿನ ಆ ಪವಿತ್ರ ಬಾಂಧವ್ಯ ಟ್ರೈಲರ್ನ ಕೆಲವು ದೃಶ್ಯಗಳಲ್ಲಿ ಮನಸ್ಸಿಗೆ ಮುದ ನೀಡುತ್ತೆ. ಈ ಬೃಹತ್ ಕಾವ್ಯವನ್ನು ತೆರೆಯ ಮೇಲೆ ತರೋಕೆ ಹೊರಟಿರೋ ನಿರ್ದೇಶಕ ನಿತೀಶ್ ತಿವಾರಿ ಅವರ ಪ್ರಯತ್ನ ನಿಜಕ್ಕೂ ದೊಡ್ಡದು. ಟ್ರೈಲರ್ನಲ್ಲಿ ಬರೋ 2 ಪಾತ್ಸ್, ರಾವಣ ರೂಲ್ಡ್ ಬೈ ರಿವೆಂಜ್, ರಾಮ ಬಾರ್ನ್ ಟು ಪ್ರೊಟೆಕ್ಟ್, ಅಂದರೆ 2 ದಾರಿಗಳು. ರಾವಣ ಸೇಡಿನಿಂದ ಆಳಿದರೆ ರಾಮ ರಕ್ಷಿಸಲು ಜನ್ಮ ತಾಳಿದ ಅನ್ನೋ ಆ ಸಾಲುಗಳೇ ಈ ಚಲನಚಿತ್ರದ ಮುಖ್ಯ ಆಶಯ. ಇನ್ನು ಈ ಸಿನಿಮಾದ ತಾಂತ್ರಿಕ ವಿಚಾರದ ಬಗ್ಗೆ ಮಾತನಾಡಲೇಬೇಕು.
ಆಸ್ಕರ್ ಪ್ರಶಸ್ತಿ ವಿಜೇತ ಹಾಲಿವುಡ್ನ ಪ್ರಸಿದ್ಧ DNEG ಸಂಸ್ಥೆ ಈ ಚಿತ್ರಕ್ಕೆ ವಿಜುವಲ್ ಎಫೆಕ್ಟ್ಸ್ ಅಂದರೆ VFX ವರ್ಕ್ ಮಾಡಿದೆ. ಟ್ರೈಲರ್ನಲ್ಲಿ ನಮಗೆ ಕಾಣಿಸೋ ಗ್ರಾಫಿಕ್ಸ್ ವರ್ಕ್ ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತ ಧೈರ್ಯವಾಗಿ ಹೇಳ್ಬೋದು. ಹಿಮದಿಂದ ಆವೃತವಾದಂತಹ ಪರ್ವತಗಳ ನಡುವೆ ಬೃಹತ್ ರೆಕ್ಕೆಗಳನ್ನು ಬಿಚ್ಚಿ ಆಕಾಶದಲ್ಲಿ ಹಾರುವಂತಹ ಶ್ವೇತವರ್ಣದ ಐರಾವತ ಆನೆ, ಆಕಾಶದಲ್ಲಿ ತೇಲುವ ತಾವರೆ ಹೂವಿನ ಆಕಾರದ ಸುಂದರ ಪುಷ್ಪಕ ವಿಮಾನ ಮತ್ತು ಇಡೀ ನಗರವೇ ಬಂಗಾರದಿಂದ ಹೊಳೆಯುವ ಅದ್ದೂರಿ ಲಂಕಾನಗರಿಯ ದೃಶ್ಯಗಳು ಕಣ್ಣಿಗೆ ಕೌತುಕವನ್ನು ಉಂಟು ಮಾಡ್ತವೆ. ಅದರಲ್ಲೂ ಆಕಾಶದ ಎತ್ತರದಲ್ಲಿ ಜಟಾಯು ಪಕ್ಷಿ ಮತ್ತು ರಾಕ್ಷಸರ ನಡುವೆ ನಡೆಯುವ ಆ ಭಯಾನಕ ಕಾಳಗದ ದೃಶ್ಯ ಗ್ರಾಫಿಕ್ಸ್ ನಿಜಕ್ಕೂ ಹಾಲಿವುಡ್ ಸಿನಿಮಾಗೆ ಸವಾಲು ಎಸೆಯುವಂತಿದೆ. ಪ್ರತಿಯೊಂದು ಫ್ರೇಮ್ನಲ್ಲೂ ಕಲಾವಿದರ ಶ್ರಮ ಮತ್ತು ತಂತ್ರಜ್ಞಾನದ ವೈಭವ ಎದ್ದು ಕಾಣುತ್ತೆ. ಸಂಗೀತದ ವಿಷಯಕ್ಕೆ ಬಂದರೆ ಇಲ್ಲಿ ಇಬ್ಬರು ದೈತ್ಯ ದಿಗ್ಗಜರು ಒಂದಾಗಿದ್ದಾರೆ. ವಿಶ್ವವಿಖ್ಯಾತ ಹಾಲಿವುಡ್ ಸಂಗೀತ ನಿರ್ದೇಶಕ ಹ್ಯಾನ್ಸ್ ಜಿಮ್ಮರ್ ಮತ್ತು ಭಾರತದ ಹೆಮ್ಮೆ ಆಸ್ಕರ್ ವಿಜೇತ AR ರೆಹಮಾನ್ ಇಬ್ಬರೂ ಸೇರಿ ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಟ್ರೈಲರ್ ಉದ್ದಕ್ಕೂ ಹರಿಯುವ ಹಿನ್ನೆಲೆ ಸಂಗೀತ ಪ್ರೇಕ್ಷಕರಿಗೆ ಕಿವಿಗೆ ಇಂಪು ನೀಡುವುದರ ಜೊತೆಗೆ ಮೈ ರೋಮಾಂಚನಗೊಳಿಸುತ್ತೆ. ರಾವಣನ ಎಂಟ್ರಿ ಮತ್ತು ಅಬ್ಬರದ ದೃಶ್ಯಗಳು ಬಂದಾಗ ಶಂಖದ ಗಂಭೀರ ನಾದ, ಬೃಹತ್ ಆರ್ಕೆಸ್ಟ್ರಾ BGM ಬಳಸಿ ರೌದ್ರಾವತಾರವನ್ನು ಸೃಷ್ಟಿಸಲಾಗಿದೆ. ಅದೇ ಸಮಯದಲ್ಲಿ ಶ್ರೀರಾಮ ಮತ್ತು ಸೀತೆಯ ಸಾತ್ವಿಕ ದೃಶ್ಯಗಳು ಬಂದಾಗ ಕೊಳಲು ಮತ್ತು ಮೃದಂಗ ಮತ್ತು ವೈದಿಕ ಮಂತ್ರಗಳ ಧ್ವನಿ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಜಾಗತಿಕ ಮಟ್ಟದ ಪಾಶ್ಚಿಮಾತ್ಯ ಸಿಂಫೋನಿ ಮತ್ತು ಭಾರತೀಯ ಶಾಸ್ತ್ರೀಯ ಸಂಗೀತದ ಈ ಅಪೂರ್ವ ಸಮ್ಮಿಲನ ಪ್ರತಿಯೊಂದು ಸನ್ನಿವೇಶದ ಭಾವನೆಯನ್ನು ತೀವ್ರಗೊಳಿಸಿದೆ. ಇನ್ನು ಟ್ರೈಲರ್ನಲ್ಲಿ ಇರುವಂತಹ ಒಂದು ಚಿಕ್ಕ ಪುಟ್ಟ ಕೊರತೆಗಳು ಅಥವಾ ಮೈನಸ್ ಪಾಯಿಂಟ್ಗಳ ಕಡೆ ನೋಡೋದಾದರೆ, ಮೊದಲನೇದು ಅತ್ಯಂತ ಪ್ರಮುಖವಾದ ಒಂದು ಮೈನಸ್ ಪಾಯಿಂಟ್ ಅಂತ ಅನಿಸೋದು, ರಾವಣನ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಬ್ಬರ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟೊಂದು ಪ್ರಚಂಡವಾಗಿ ಇತ್ತು ಅಂತಂದರೆ, ಅವರ ಮುಂದೆ ಶ್ರೀರಾಮನಾಗಿ ರಣಬೀರ್ ಕಪೂರ್ ಅವರ ಪಾತ್ರ ಸ್ವಲ್ಪ ಮಂಕಾಗಿದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಯಶ್ ಆಟಿಟ್ಯೂಡ್, ಅವರ ಡೈಲಾಗ್ ಡೆಲಿವರಿ ಮತ್ತು ಅವರ ರೌದ್ರಾವತಾರ ಇಡೀ ಟ್ರೈಲರನ್ನು ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿಬಿಟ್ಟಿದೆ. ಇದರಿಂದಾಗಿ ಸಿನಿಮಾದ ಮುಖ್ಯ ನಾಯಕನಾದಂತಹ ಶ್ರೀರಾಮನ ಪಾತ್ರದ ಇಂಪ್ಯಾಕ್ಟ್ ಮತ್ತು ಹೈಪ್ ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಅನಿಸುತ್ತೆ. ಇನ್ನು ಎರಡನೇದು ಹೇಳಬೇಕು ಅಂದರೆ, ಹನುಮಂತನ ಪಾತ್ರದ ಸಂಪೂರ್ಣ ಗೈರು ಹಾಜರಿ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣದ ಕಥೆಯಲ್ಲಿ ಶ್ರೀ ಆಂಜನೇಯ ಅಥವಾ ಹನುಮಂತನ ಪಾತ್ರಕ್ಕೆ ಎಂತಹ ಪ್ರಮುಖ ಸ್ಥಾನ ಇದೆ ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ರಾಮಭಕ್ತ ಹನುಮಂತನ ಎಂಟ್ರಿ ಇಲ್ಲದೆ ರಾಮಾಯಣದ ಯಾವುದೇ ಟ್ರೈಲರ್ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಟ್ರೈಲರ್ನಲ್ಲಿ ಕುಂಭಕರ್ಣನ ಬೃಹತ್ ಆಕಾರವನ್ನು, ಜಟಾಯುವಿನ ಕಾಳಗವನ್ನು ತೋರಿಸಿದ ನಿರ್ದೇಶಕರು ಹನುಮಂತನ ಪಾತ್ರವನ್ನಾಗಲಿ ಅಥವಾ ವಾನರ ಸೇನೆಯ ಬಲವನ್ನಾಗಲಿ ಎಲ್ಲೂ ಸ್ಪಷ್ಟವಾಗಿ ತೋರಿಸಿಲ್ಲ. ಹನುಮಂತನ ಒಂದು ಸಣ್ಣ ಝಲಕ್ ಅಥವಾ ಪವರ್ಫುಲ್ ಲುಕ್ಕನ್ನು ಟ್ರೈಲರ್ನಲ್ಲಿ ಕೊನೆಯಲ್ಲಿ ತೋರಿಸಿದಿದ್ದರೆ ಪ್ರೇಕ್ಷಕರ ಮತ್ತು ಭಕ್ತರ ಉತ್ಸಾಹ ಇನ್ನೂ ಆಕಾಶ ಮುಟ್ತಿತ್ತೇನೋ. ಬಹುಶಃ ನಿರ್ದೇಶಕರು ಹನುಮಂತನ ಪಾತ್ರವನ್ನು ಸರ್ಪ್ರೈಸ್ ಆಗಿ ಕಾಯ್ದಿರಿಸಿರಬಹುದು. ಕೆಲವು ಸಣ್ಣ ಪುಟ್ಟ ಕೊರತೆಗಳಿದ್ದರೂ ತಾಂತ್ರಿಕ ವೈಭವ, ಹಾಲಿವುಡ್ ಮಟ್ಟದ VFX, ಹ್ಯಾನ್ಸ್ ಜಿಮ್ಮರ್ ಮತ್ತು AR ರೆಹಮಾನ್ ಅವರ ಅದ್ಭುತ ಹಿನ್ನೆಲೆ ಸಂಗೀತ ಹಾಗೂ ಪ್ರಮುಖವಾಗಿ ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್ ಅವರ ರಾವಣನ ಪ್ರಚಂಡ ರೌದ್ರಾವತಾರ ಈ ಟ್ರೈಲರನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದೆ. ನಮ್ಮ ಕನ್ನಡದ ನಟನೊಬ್ಬ ಇಷ್ಟೊಂದು ಬೃಹತ್ ಮಟ್ಟದ ಪ್ಯಾನ್ ವರ್ಡ್ ಸಿನಿಮಾದಲ್ಲಿ ಇಡೀ ಟ್ರೈಲರನ್ನೇ ತನ್ನ ವಶಕ್ಕೆ ತೆಗೆದುಕೊಂಡಿರೋದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ. ಈ ಸಿನಿಮಾ ಕೇವಲ ಚಿತ್ರಮಂದಿರಗಳಲ್ಲಿ ಬರುವಂತಹ ಒಂದು ಸಿನಿಮಾವಾಗಿ ಅಷ್ಟೇ ಉಳಿಯದೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಇಡೀ ಪ್ರಪಂಚಕ್ಕೆ ಹೆಮ್ಮೆಯಿಂದ ತೋರಿಸುವಂತಹ ದೃಶ್ಯ ಕಾವ್ಯ ಆಗಲಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.